ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 34ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಕದಾಚಿತ್ ಧ್ಯಾಯತ ಸ್ರಷ್ಟುರ್ವೇದ ಅಸಂಶ್ಚತುರ್ಮುಖಾತ್ ಕಥಂ ಸ್ರಕ್ಷಾಮ್ಯಹಂ ಲೋಕಾನ್ ಸಮವೇತಾನ್ ಯಥಾಪುರ. ಅನುವಾದ: ಒಂದಾನೊಂದು ಕಾಲದಲ್ಲಿ ಪೂರ್ವಕಲ್ಪದಲ್ಲಿದ್ದಂತೆ ಲೋಕಗಳನ್ನು ಹೇಗೆ ಸೃಷ್ಟಿಸುವುದೆಂದು ಬ್ರಹ್ಮನು ಚಿಂತಿಸುತ್ತಿದ್ದನು. ಆಗ ಸಕಲ ವಿಧ ಜ್ಞಾನಗಳನ್ನೊಳಗೊಂಡ 4 ವೇದಗಳು ಅವನ 4 ಬಾಯಿಗಳಿಂದ ವ್ಯಕ್ತವಾದುವು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲ ಪ್ರಜಾಪತಿಗಳ ತಂದೆಯಾದಂತಹ ಬ್ರಹ್ಮ ತನ್ನ ಮಕ್ಕಳು ಹೇಳಿದ್ದನ್ನು ಕೇಳಿ ತುಂಬ ನಾಚಿಕೆ ಪಟ್ಕೊಳ್ತಾನೆ. ತಕ್ಷಣ ತಾನು ತನ್ನ ದೇಹವನ್ನು ತ್ಯಾಗ ಮಾಡಿಬಿಡ್ತಾನೆ. ಆಮೇಲೆ ಆ ದೇಹ ಕಗ್ಗತ್ತಲೆಯಲ್ಲಿ ಅಪಾಯಕಾರಿಯಾದಂತಹ ಮಂಜಾಗಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಒಂದಾನೊಂದು ಕಾಲದಲ್ಲಿ ಅಂದರೆ ಬ್ರಹ್ಮ ಒಂದ್ಸರಿ ಮೊದಲು ಅಂದರೆ ಪೂರ್ವಕಲ್ಪದಲ್ಲಿ ಅಂದರೆ ಹಿಂದಿನ ಕಲ್ಪಗಳಲ್ಲಿ ಈ ಲೋಕ ಹೇಗಿತ್ತೋ ಹಾಗೆ ಈ ಲೋಕವನ್ನು ಸೃಷ್ಟಿ ಮಾಡೋದು ಹೇಗೆ ಅಂತ ಬ್ರಹ್ಮ ಚಿಂತನೆ ಮಾಡ್ತಾ ಇದ್ದ. ಆಗ ಎಲ್ಲ ರೀತಿಯ ಜ್ಞಾನಗಳನ್ನು ಒಳಗೊಂಡಂತಹ 4 ವೇದಗಳು ಅವನ 4 ಬಾಯಿಗಳಿಂದ ವ್ಯಕ್ತವಾಯಿತು. ಬ್ರಹ್ಮನಿಗೆ 4 ಮುಖಗಳಿದೆ ಅನ್ನೋದು ಗೊತ್ತಲ್ವ ನಮಗೆ. ಆ 4 ಬಾಯಿಗಳಿಂದ 4 ವೇದಗಳು ಬಂತು. ಈಗ ವೇದಗಳು ಎಲ್ಲಿಂದ ಬಂತು ಅನ್ನೋದು ಗೊತ್ತಾಯಿತು, ಬ್ರಹ್ಮನ ಮುಖದಿಂದ. ಸೊ ವೇದಗಳನ್ನು ಯಾರೂ ಬರೆದಿರುವಂಥದ್ದಲ್ಲ, ನಾವು ಜೀವಿಗಳು ಬರೆದಿರುವಂಥದ್ದಲ್ವೇ ಅಲ್ಲ. ಅದು ಸ್ವಯಂ ತಂತಾನಾಗಿ ಬ್ರಹ್ಮನ ಬಾಯಿಂದ ಬಂದಿರೋದು. ಹೇಗೆ ಬ್ರಹ್ಮನ ಒಂದೊಂದು ಅಂಗಾಂಗದಿಂದ ಮನಸ್ಸಿನಿಂದ ಈ ವಿಶ್ವದಲ್ಲಿರುವಂಥದ್ದು ಎಲ್ಲವೂ ಸೃಷ್ಟಿಯಾಯಿತೋ ಅದೇ ರೀತಿ ಬ್ರಹ್ಮನ ಬಾಯಿಂದ ವೇದಗಳು ಬಂದಿದೆ ಅನ್ನೋದು ನಮಗೀಗ ತಿಳಿತು. ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಗ್ನಿಯು ಏನನ್ನೂ ಎಲ್ಲವನ್ನು ಸುಟ್ಟರೂ ಕಲುಷಿತಗೊಳ್ಳುವುದಿಲ್ಲ. ಹಾಗೆಯೇ ಭಗವದ್ ಅನುಗ್ರಹದಿಂದ ಬ್ರಹ್ಮನ ಹಿರಿಮೆಯ ಅಗ್ನಿಯು ಮಗಳ ಜೊತೆಗಿನ ಲೈಂಗಿಕ ಪಾಪಕಾರ್ಯದ ಅಪೇಕ್ಷೆಯನ್ನು ದಹಿಸಿತು. ಅಂದ್ರೆ ಹೇಗೆ ಅಗ್ನಿ ಎಲ್ಲವನ್ನ ಸುಟ್ಟಾಕ್ಬಿಡುತ್ತೋ ಅಷ್ಟು ಸುಟ್ಟರೂ ಕೂಡ ಅದೇನು ಕಲುಷಿತವಾಗೋದಿಲ್ವೋ, ಅಂದರೆ ತನ್ನ ಮಗಳ ಜೊತೆನೇ ಲೈಂಗಿಕವಾಗಿರಬೇಕು ಅಂತ ಅವ್ನಿಗೆ ಯೋಚನೆ ಮಾಡ್ತಾನಲ್ಲ, ಆ ಅಪೇಕ್ಷೆಯನ್ನು ಕೂಡ ದಹಿಸ್ಬಿಡ್ತು. ಯಾಕಂದರೆ ಆ ಋಷಿಗಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರಲ್ವಾ. ಸೊ ಅವನು ಒಬ್ಬ ಭಕ್ತನಾಗಿರೋದ್ರಿಂದ ಭಗವಂತನ ಚಿಂತನೆಯಲ್ಲಿ ಇರ್ತಾನ. ಅವನು ಯಾವುದೋ ಒಂದು ಕಾರಣಕ್ಕೆ ಅವನಿಗೆ ಹಾಗೆ ಆಗ್ಬಿಟ್ಟಿರುತ್ತಲ್ವಾ. ಭಗವಂತನ ಅನುಗ್ರಹ ಅವನ ಮೇಲೆ ಇದ್ದ ಕಾರಣದಿಂದ ಅವನಿಗೆ ಆ ಒಂದು ಅಪೇಕ್ಷೆ ಬಂದಿದ್ರೂ ಕೂಡ ಅವನಿಗೇನು ಮಾಡೋಕ್ಕಾಗಲಿಲ್ಲ. ಅಂದರೆ ಆ ಅಪೇಕ್ಷೆಯನ್ನು ಕೂಡ ಅದು ಸುಟ್ಟಾಕ್ಬಿಡ್ತು. ವೇದಗಳು ಸಕಲ ಜ್ಞಾನದ ಮೂಲವಾಗಿವೆ. ಬ್ರಹ್ಮನು ಭೌತಿಕ ಜಗತ್ತಿನ ಪುನಃಸೃಷ್ಟಿಯ ಚಿಂತನೆಯಲ್ಲಿದ್ದನು. ಆಗ ದೇವೋತ್ತಮ ಪುರುಷನ ಅನುಗ್ರಹದಿಂದ ಅವು ಪ್ರಥಮ ಬಾರಿಗೆ ಬ್ರಹ್ಮನಿಗೆ ಗೋಚರಿಸಿದವು. ಭಗವಂತನ ಭಕ್ತಿ ಸೇವೆಯ ಕಾರಣದಿಂದ ಬ್ರಹ್ಮನು ಬಲಿಷ್ಠನಾಗಿದ್ದಾನೆ. ಭಗವಂತನ ಭಕ್ತರು ಭಕ್ತಿ ಸೇವಾ ಪಥದಿಂದ ಅಕಸ್ಮಾತ್ ಕೆಳಗೆ ಬಿದ್ದರೆ ಅವನನ್ನು ಕ್ಷಮಿಸಲು ಭಗವಂತನು ಸದಾ ಸಿದ್ಧನಾಗಿರುತ್ತಾನೆ. ನೋಡಿ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ನಮ್ಮ ಮನಸ್ಸಿನ ಒಳಗಡೆ ನಮ್ಮ ಭಾವನೆ ಹೇಗಿರುತ್ತೆ ಅಂತ, ನಮ್ಮ ಭಕ್ತಿ ಹೇಗಿರುತ್ತೆ ಅಂತ ಭಗವಂತನಿಗೆ ಗೊತ್ತೇ ಇರುತ್ತೆ. ಅವನು ನಮ್ಮ ಹೃದಯದಲ್ಲೇ ಇರ್ತಾನಲ್ವಾ. ಸೊ ನಾವು ಸುಳ್ಳು ಹೇಳ್ತಾ ಇರ್ತೀವ, ನಿಜವಾಗ್ಲೂ ಭಕ್ತಿ ಮಾಡ್ತಾ ಇರ್ತೀವ, ಇಲ್ಲ ಜನರ ತೋರಿಕೆಗೋಸ್ಕರ ಮಾಡ್ತಾ ಇರ್ತೀವ, ಅವನ ಭಜನೆಯನ್ನು ಹಾಡ್ತಾ ಇರ್ತೀವಿ, ಅಲ್ಲಿ ಭಕ್ತಿ ಇದೆಯಾ, ಅಥವಾ ಬೇರೆಯವ್ರಿಗೋಸ್ಕರ ಹಾಡ್ತಿರ್ತೀವ, ಅಥವಾ ನನಗೆ ಬರುತ್ತೆ ಅಂತ ಹಾಡ್ತಿರ್ತೀವ, ಇದೆಲ್ಲ ಗೊತ್ತಾಗತ್ತೆ. ಅದೇ ರೀತಿ ನೀವು ಭಗವಂತನಿಗೆ ಸೇವೆ ಮಾಡಬೇಕಾದ್ರೆ ಏನೇ ಮಾಡ್ತಾ ಇದ್ರು ಕೂಡ ನಾನು ಭಗವಂತನನ್ನು ಸೇವಿಸ್ಬೇಕು ಅಂತ ಮಾಡ್ತಿರ್ತೀವ, ಅಥವಾ ಬೇರೆ ಯಾವ್ದು ರೀಸನ್ಗಾದರೂ ಮಾಡ್ತಿರ್ತೀವ, ಎಲ್ಲ ಭಗವಂತನಿಗೆ ಗೊತ್ತಾಗತ್ತೆ. ಇಲ್ಲಿ ಬ್ರಹ್ಮ ಭಗವಂತನ ಶ್ರೇಷ್ಠ ಭಕ್ತ ಅವನು. ಆದರೆ ಅವನ ಮನಸ್ಸಲ್ಲಿ ಈ ರೀತಿಯ ಒಂದು ಆಲೋಚನೆ ಬಂತಲ್ವಾ. ಆದರೆ ಅವನು ಸ್ಟ್ರಾಂಗ್ ಆಗಿದ್ದ ಕಾರಣದಿಂದ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೇನೂ ಆಗೋದಿಲ್ಲ. ಅಂದರೆ ಆ ಒಂದು ಮನಸ್ಸಲ್ಲಿ ಬಂದಂತಹ ಒಂದು ಯೋಚನೆ ಇದೆಯಲ್ಲ, ಅದನ್ನೇ ಭಗವಂತ ನಾಶ ಮಾಡಿಬಿಡ್ತಾನೆ.
ವೇದಗಳು ಎಲ್ಲ ಜ್ಞಾನದ ಮೂಲ. ನಾವು ಏನೇ ಇಲ್ಲಿ ಇವಾಗ ಓದ್ತಾ ಇರ್ತೀವೋ, ಐಹಿಕವಾಗಿ ಏನೇ ಓದ್ತಾ ಇದ್ರು, ಆಧ್ಯಾತ್ಮಿಕವಾಗಿ ಏನೇ ಓದ್ತಾ ಇದ್ರು, ಎಲ್ಲದಕ್ಕೂ ಆ ಜ್ಞಾನದ ಮೂಲ ಯಾವುದು ಅಂತಂದರೆ ವೇದಗಳು. ಅಲ್ಲಿಂದನೇ ಇವೆಲ್ಲ ಬಂದಿರುವಂಥದ್ದು. ಸೊ ಅದಕ್ಕೀಗ ಬ್ರಹ್ಮ ಏನು ಮಾಡ್ದ, ಭೌತಿಕ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡೋದು, ಈಗ ಅವನ ಮನಸ್ಸಲ್ಲಿದ್ದಂಥ ಆ ಒಂದು ಕೆಟ್ಟ ಆಲೋಚನೆ ಬಂದಿತ್ತಲ್ಲ, ಅದು ಭಗವಂತನ ಅನುಗ್ರಹದಿಂದ ನಾಶ ಆಗೋಯ್ತು. ಅವನೀಗ ಸೃಷ್ಟಿ ಮಾಡ್ಬೇಕು, ನಾನು ಹೇಗೆ ಮಾಡೋದು ಅಂತ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಭಗವಂತನ ಅನುಗ್ರಹದಿಂದ ಮೊದಲನೇ ಬಾರಿಗೆ ಆ ವೇದಗಳು ಅವನಿಗೆ ಗೋಚರವಾಗುತ್ತೆ. ಭಗವಂತನ ಭಕ್ತಿ ಅಂದರೆ ಅವನು ಭಗವಂತನ ಭಕ್ತನಾಗಿದ್ದ, ಭಗವಂತನ ಕೆಲಸವನ್ನೇ ಮಾಡ್ತಾ ಇದ್ದ. ಅವನು ಆ ಸೇವೆ ಮಾಡಬೇಕು ಅಂತಲೇ ಅವನು ಭಗವಂತನ ಎಲ್ಲ ಕೆಲಸಗಳನ್ನು ಮಾಡ್ತಿದ್ನಲ್ಲ, ಆ ಕಾರಣದಿಂದ ಬ್ರಹ್ಮ ಬಲಿಷ್ಠನಾಗಿದ್ದಾನೆ. ಭಗವಂತ ಏನು ಮಾಡ್ತಾನೆ, ಭಕ್ತಿ ಮಾಡ್ತಾ ಇರ್ತಾರೆ, ಸಾಧನೆ ಮಾಡ್ತಾ ಇರ್ತಾರೆ. ಆಗ ಏನೋ ಕಾರಣದಿಂದ ಅವರು ಪಥಭ್ರಷ್ಟರಾಗುವಂಥ ಒಂದು ಸಾಧ್ಯತೆ ಬಂದೇ ಬರುತ್ತೆ. ಯಾಕಂದರೆ ನಾವು ಜೀವಿಗಳು, ನಾವು ಈ ಭೌತಿಕ ಪ್ರಪಂಚದಲ್ಲಿರುವಂಥ 3 ಗುಣಗಳಿಗೆ ಒಳಗಾಗಿರ್ತೀವಲ್ವಾ. ಸೊ ಯಾವುದೋ ಒಂದು ಕಾರಣದಿಂದ ಅವನೇನಾದರೂ ಪಥಭ್ರಷ್ಟನಾಗಿ ಅಕಸ್ಮಾತಾಗಿ ಅವನು ಆ ಒಂದು ಮಟ್ಟದಿಂದ ಕೆಳಗಡೆ ಬಿದ್ದ ಅಂತ ಇಟ್ಕೊಳ್ಳಿ, ಅವನನ್ನು ಕ್ಷಮಿಸೋದಕ್ಕೆ ಭಗವಂತ ಸದಾ ಸಿದ್ಧನಾಗಿರ್ತಾನೆ. ಇಂಥ ಒಂದು ಎಕ್ಸಾಂಪಲ್ಸು ನಮಗೆ ಬೇಕಾದಷ್ಟು ಸಿಗುತ್ತೆ ಭಕ್ತರ ಜೀವನ ಚರಿತ್ರೆಗಳಲ್ಲಿ. ಆದರೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಷ್ಟೇ. ಎಷ್ಟೋ ಭಕ್ತರು ತಾವಿದ್ದಂಥ ಒಂದು ಪರಿಸ್ಥಿತಿಯಿಂದ ಕೆಳಗಡೆ ಬಿದ್ದುಬಿಟ್ಟಿರ್ತಾರೆ, ಆದರೆ ಭಗವಂತ ಮತ್ತೆ ಅವರನ್ನು ಉದ್ಧಾರ ಮಾಡ್ತಾನೆ. ಸೊ ಅದೆಲ್ಲ ನಮಗೆ ಭಾಗವತದಲ್ಲೇ ಬೇಕಾದಷ್ಟು ಭಕ್ತರ ಚರಿತ್ರೆಗಳು, ಅದರ ಒಂದು ಘಟನೆಗಳು ಬರುತ್ತೆ. ಅವಾಗೆಲ್ಲ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಭಾಗವತ ಮಾತ್ರ. ಎಷ್ಟು ಕೇಳಿದ್ರೂ ಕೂಡ ನಮಗೆ ತೃಪ್ತಿ ಅನ್ನೋದಾಗೋದಿಲ್ಲ. ಅಂದರೆ ಭಕ್ತರ ಜೀವನ ಚರಿತ್ರೆ, ಭಗವಂತನ ಒಂದು ಲೀಲೆಗಳು ಅದೆಲ್ಲ ಕೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಶ್ರೀಮದ್ ಭಾಗವತವೂ ಕೂಡ 11ನೇ ಸ್ಕಂದದಲ್ಲಿ ಇದನ್ನು ಹೀಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ. ಅಂದರೆ ಏನು, ಇದರ ಬಗ್ಗೆನೇ, ಅಂದರೆ ಭಕ್ತ ಅಕಸ್ಮಾತ್ ಕೆಳಗಡೆ ಬಿದ್ದರೆ, ಅಥವಾ ಅವನು ತಾನಿದ್ದಂಥ ಪೊಸಿಷನ್ನಿಂದ ಕೆಳಗಡೆ ಬಿದ್ದೋದ್ರೆ, ತಾನಿದ್ದಂಥ ಮಟ್ಟದಿಂದ ಕೆಳಗಡೆ ಇಳಿದು ಬಿಟ್ರೆ ಮತ್ತೆ ಭಗವಂತ ಅವನಿಗೆ ಹೇಗೆ ಕಾಪಾಡ್ತಾನೆ ಅನ್ನೋದ್ರ ಬಗ್ಗೆ ಭಾಗವತದಲ್ಲೇ ಹೇಳಿದ್ದಾರೆ. ಆ ಶ್ಲೋಕ ಯಾವುದು ಅಂತಂದರೆ, ಸ್ವಪಾದ ಮೂಲಂ ಭಜತ ಪ್ರಿಯಸ್ಯ ತ್ಯಕ್ತ್ವಾನ್ಯ ಭಾವಸ್ಯ ಹರಿಪರೇಶಃ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟಃ. ಅಂದರೆ ಅರ್ಥ ಏನು, ಭಗವಂತನ ಪಾದಕಮಲಗಳಲ್ಲಿ ದಿವ್ಯ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರುವವನು ದೇವೋತ್ತಮ ಪುರುಷನಾದ ಹರಿಗೆ ಬಹು ಪ್ರೀತಿ ಪಾತ್ರನಾಗಿರುತ್ತಾನೆ. ಭಕ್ತನ ಹೃದಯ ನಿವಾಸಿಯಾದ ಭಗವಂತನು ಆಕಸ್ಮಿಕವಾಗಿ ಮಾಡಿದ ಸಕಲ ವಿಧ ಪಾಪಗಳನ್ನೂ ಕ್ಷಮಿಸುತ್ತಾನೆ. ನೋಡಿ, ಭಗವಂತನ ಪಾದಕಮಲಗಳಲ್ಲಿ ಅಂದರೆ ಏನು, ಭಗವಂತನ ಪಾದಕ್ಕೆ ಅಂದರೆ ಅವನ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ, ಆಮೇಲೆ ಅವನಿಗೆ ಶರಣಾಗತಿ ಆಗಿರಬೇಕಾದ್ರೆ, ಸಂಪೂರ್ಣವಾಗಿ ಅವನ ಸೇವೆಯಲ್ಲೇ ನಿರತನಾಗಿರ್ತಾನಲ್ಲ, ಅಂಥವನು ಭಗವಂತನಿಗೆ ತುಂಬ ಪ್ರೀತಿ ಪಾತ್ರನಾಗಿರ್ತಾನೆ. ಅವನು ಅಂತಂದರೆ ಭಗವಂತನಿಗೆ ತುಂಬ ಇಷ್ಟ. ಭಕ್ತನ ಹೃದಯ ನಿವಾಸಿ ಯಾರು? ಭಗವಂತ. ಅಂದರೆ ಭಕ್ತನ ಹೃದಯದಲ್ಲಿ ಸದಾ ವಾಸ ಮಾಡ್ತಾನೆ ಭಗವಂತ. ಆಕಸ್ಮಿಕವಾಗಿ ಅವನು ಏನಾದರೂ ಕೆಲಸಗಳನ್ನು, ಏನಾದರೂ ತಪ್ಪು ಮಾಡಿದಾಗ, ಪಾಪಗಳನ್ನು ಮಾಡಿದಾಗ ಭಗವಂತ ಅದನ್ನು ಕ್ಷಮಿಸ್ತಾನೆ ಅಂತಂದ್ಬಿಟ್ಟು ಇದರ ಅರ್ಥ. ಬ್ರಹ್ಮನಂತಹ ಮಹಾವ್ಯಕ್ತಿಯು ಮಗಳೊಂದಿಗೆ ಎಂದಾದರೂ ಲೈಂಗಿಕ ಲೋಲೂಪ ವಿಚಾರ ಮಾಡಬಹುದೆಂದು ನಿರೀಕ್ಷಿತವಾಗಿರಲಿಲ್ಲ. ಭೌತಿಕ ಪ್ರಕೃತಿ ಶಕ್ತಿಯು ಬ್ರಹ್ಮನೂ ಸೇರಿ ಪ್ರತಿಯೊಬ್ಬನ ಮೇಲೆ ವರ್ತಿಸುವಷ್ಟು ಪ್ರಬಲವಾದುದಾಗಿದೆ ಎನ್ನುವುದನ್ನು ಮಾತ್ರ ಬ್ರಹ್ಮನು ತೋರಿದ ಉದಾಹರಣೆಯು ಸೂಚಿಸುತ್ತದೆ. ನೋಡಿ, ಬ್ರಹ್ಮನಂಥ ಮಹಾವ್ಯಕ್ತಿ ಅಂದರೆ ಅವನೇ ಸೃಷ್ಟಿ ಮಾಡಿ ಅವನೇ ಜ್ಞಾನವನ್ನು ಕೊಡ್ತಾ ಇರೋನು. ಅವನು ಯಾವತ್ತಾದರೂ ಮಗಳ ಜೊತೆ ಲೈಂಗಿಕವಾಗಿ ನಾನು ಇರಬೇಕು ಅಂತ ಯೋಚನೆ ಮಾಡ್ತಾನೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಈ ಕಾಮ ಅನ್ನೋದು ಅಥವಾ ಈ ಭೌತಿಕ ಪ್ರಕೃತಿಯ ಶಕ್ತಿ ಅನ್ನೋದು, ಈ ಮಾಯೆ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಅಂಥ ಬ್ರಹ್ಮನನ್ನೇ ಬಿಡೋದಿಲ್ಲ. ಅಂದರೆ ಅವನ ಮೇಲೂ ಕೂಡ ತನ್ನ ಮಾಯೆಯನ್ನು ಹಾಕುವಷ್ಟು ಅವಳು ಪ್ರಬಲವಾಗಿದ್ದಾಳೆ ಅಂದಮೇಲೆ ನಾವಿನ್ನೆಷ್ಟು ಜಾಗರೂಕರಾಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಅಲ್ಲ ಭಕ್ತಿ ಅಂತಂದರೆ ನಮ್ಮನ್ನು ನಾವು ಎಷ್ಟು ಪರಿಶುದ್ಧಗೊಳಿಸ್ಕೊಂಡಿರಬೇಕು. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ
ತುಂಬ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕು. ಅದನ್ನು ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಹರಿಬಿಡಬಾರ್ದು. ಅದನ್ನು ತುಂಬ ಜೋಪಾನವಾಗಿ ಎಲ್ಲವನ್ನು ಭಗವಂತನಲ್ಲಿ ಇಟ್ಟಿರಬೇಕು. ಭಗವಂತನ ಸೇವೆಗೋಸ್ಕರ ಇಟ್ಟಿರಬೇಕು, ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ, ಅವನ ಬಗ್ಗೆ ಕೇಳೋದಕ್ಕೆ. ಈ ರೀತಿ ಯಾವಾಗ ನಮ್ಮ ಇಂದ್ರಿಯಗಳನ್ನು ನಾವು ಅದರಲ್ಲಿ ತೊಡಗಿಸ್ತೀವೋ ಆಗ ಮಾತ್ರ ಅದು ಅಲ್ಲಿಂದ ಹೊರಗಡೆ ಇರೋದಕ್ಕಾಗತ್ತೆ. ಇಲ್ಲಾಂದರೆ ಮಾಯೆಯಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಅದಕ್ಕೆ ಬ್ರಹ್ಮ ಮೊದಲೇ ಪ್ರಾರ್ಥನೆ ಮಾಡ್ಕೊಳ್ತಾನೆ ನೋಡಿ, ನಾನು ಈ ಒಂದು ಸೃಷ್ಟಿಯ ಕಾರ್ಯದಲ್ಲಿ ಮುಳುಗಿರ್ತೀನಲ್ವಾ, ನಾನು ಅದಕ್ಕೆ ಒಳಗಾಗಬಾರ್ದು. ಆ ರೀತಿ ನೀನು ನನ್ನನ್ನು ನೋಡ್ಕೋ, ಯಾಕಂದರೆ ಅದು ನನ್ನ ಮೇಲೆ ಹಾವಿ ಆದರೂ ಆಗ್ಬೋದು. ಅದಕ್ಕೆ ನೀನು ನನಗೆ ರಕ್ಷಣೆ ಕೊಡು, ನನಗೆ ಆಶ್ರಯ ಕೊಡು, ನಿನ್ನ ಕೃಪೆ ನನ್ನ ಮೇಲೆ ಇರಲಿ ಅಂತ ಯಾಕೆ ಕೇಳ್ಕೊಳ್ತಾನೆ ಅಂದರೆ, ಮೊದಲೇ ಒಂದು ಸರಿ ಅವನಿಗೆ ಅದರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಬ್ರಹ್ಮ ಮಗಳ ಜೊತೆ ಈ ರೀತಿ ಇರಬೇಕು ಅಂತ ಅವನು ವಿಚಾರ ಮಾಡ್ತಾನೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಅಷ್ಟು ಶಕ್ತಿಯುತವಾಗಿರುವಂಥದ್ದು, ಅಷ್ಟು ಪ್ರಬಲವಾಗಿರುವಂಥದ್ದು ಭೌತಿಕ ಪ್ರಕೃತಿ ಅನ್ನೋದು, ಆಯಿತಾ. ಮಾಯೆ ಅಂತ ನಾವೇನು ಹೇಳ್ತೀವೋ ಅದು. ಬ್ರಹ್ಮ ಇದನ್ನು ಒಂದು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾನೆ. ಅಂದರೆ ಏನು, ಬ್ರಹ್ಮನ ಜೀವನದಲ್ಲಿ ಇದು ನಡೆದಿರೋದು ಬೇರೆಯವರಿಗೆ ಒಂದು ಉದಾಹರಣೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಮಾಯೆ ಅನ್ನೋದು ನಮಗಿದ್ರಿಂದ ಗೊತ್ತಾಗುತ್ತೆ. ಬ್ರಹ್ಮನು ಭಗವಂತನ ಕೃಪೆಯಿಂದ ಅಲ್ಪ ದಂಡನೆಯೊಡನೆ ರಕ್ಷಿತನಾದನು, ಆದರೆ ಅವನು ಭಗವದ್ ಅನುಗ್ರಹದಿಂದ ತನ್ನ ಶ್ರೇಷ್ಠ ಬ್ರಹ್ಮ ಪದವಿಯ ಗೌರವವನ್ನು ಕಳೆದುಕೊಳ್ಳಲಿಲ್ಲ. ಈಗ ತನ್ನ ಶರೀರವನ್ನೇನೋ ಬಿಟ್ಬಿಟ್ಟ, ಆದರೆ ಭಗವಂತ ಏನು ಮಾಡ್ದ, ಸಿಂಪಲ್ ಆಗಿ ಏನೋ ಒಂದು ಚಿಕ್ಕದೊಂದು ದಂಡನೆ ಕೊಟ್ಟು ಅವನನ್ನು ಮತ್ತೆ ಬ್ರಹ್ಮ ಪದವಿಗೆ ಕೂರಿಸ್ತಾನೆ. ಯಾಕೆಂದರೆ ಅವನು ಅಷ್ಟು ಒಳ್ಳೆ ಭಕ್ತನಾಗಿರೋದ್ರಿಂದ, ಆ ಭಗವಂತನ ಅನುಗ್ರಹ ಅವನ ಮೇಲಿದ್ದಿದ್ರಿಂದ ಆ ಬ್ರಹ್ಮ ಪದವಿಯ ಒಂದು ಗೌರವವನ್ನು ಅವನು ಕಳ್ಕೊಂಡಿಲ್ಲ. ಆ ಪದವಿ ಅವನಿಗೇ ಇತ್ತು. ಅದಕ್ಕೋಸ್ಕರ ಇಲ್ಲಿಗ ಸೃಷ್ಟಿಯ ಕಾರ್ಯವನ್ನು ಹೇಗೆ ಮಾಡಲಿ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡಿದಾಗ ವೇದಗಳು ಅವನ ಬಾಯಿಂದ ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.